Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು UPSC 2025 ಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಒಳಗ್ ಚೇಂಜ್ ಆಗ್ತದೇನಾ, ಸಿಲೆಬಸ್ ಚೇಂಜ್ ಆಗ್ತದೇನಾ ಅಂಡ್ UPSC ಇಂದ ಒಂದು ಬದಲಾವಣೆ ಅದ, ಒಂದು ಅಪ್ಡೇಟ್ ಅದ, ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಈಗ ಬಹಳ ದಿನದಿಂದ ಒಂದಷ್ಟು ಕಮೆಂಟ್ಸ್ ಗಳನ್ನು ಬರಾತಿದ್ದು, ಎಕ್ಸಾಮ್ ಪ್ಯಾಟರ್ನ್ ಒಳಗ್ ಚೇಂಜ್ ಆಗ್ತದೇನಾ, ಎಕ್ಸಾಮ್ ಸಿಲೆಬಸ್ ಒಳಗ್ ಚೇಂಜ್ ಆಗ್ತೈತೆನಾ, ಸಿಲೆಬಸ್ 2025 ಚೇಂಜ್ ಆಗ್ತೈತೆನಾ ಅಂತ ಹೇಳಿ. ಪಾರ್ಲಿಮೆಂಟ್ರಿ ಒಂದ್ ಕಮಿಷನ್ ಏನೈತ್ಲಾ, ಪಾರ್ಲಿಮೆಂಟ್ ಒಳಗ ಒಂದು ಡಿಸ್ಕಷನ್ ನಡೆದದ UPSC ಬಗ್ಗೆ. ಏನಂತಂದ್ರ 1 year ಏನ್ ಪ್ರೊಸೆಸ್ ಐತ್ಲಾ ಇದು UPSC ದ. ಈಗ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಸ್ಟೇಜಸ್ ಒಳಗ್ ಎಕ್ಸಾಮ್ ನಡೀತದ. ಸೊ ಈ ಒಂದು ಎಕ್ಸಾಮ್ ಪ್ರೊಸೆಸ್ 3 ಸ್ಟೆಪ್ ಮುಗಿಲಿಕ್ಕೆ 1 ವರ್ಷ ಬೇಕಾಗ್ತದ. ಸೊ ಇಂಥ ಟೈಮ್ ಒಳಗೆ ಏನಾಗ್ತದಂದ್ರ 8 ರಿಂದ 10 ಲಕ್ಷ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ತಿರ್ತಾರು. ಅಲ್ಲಿ ಒಂದ್ ಅಟೆಂಪ್ಟ್ ಫೇಲ್ ಆಯ್ತು, ಇನ್ನೊಂದಾಯ್ತು ಅಂತ ಹೇಳಿ 4-5 ವರ್ಷ ವಿದ್ಯಾರ್ಥಿಗಳ ಟೈಮ್ ವೇಸ್ಟ್ ಆಗತೈತಿ. ಜೊತೆಗೆ ಅಪ್ಪಿ ತಪ್ಪಿ 4-5 ಅಟೆಂಪ್ಟ್ ಆದ್ಮೇಲೆ ಅವ್ರ ಏನಾರ ಫೇಲ್ ಆದ್ರು, ಸೆಲೆಕ್ಟ್ ಆಗ್ಲಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂದ ಅವ್ರು ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರ ನೆಕ್ಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು, ಯಾವ ಫೀಲ್ಡ್ ಒಳಗ ಅವ್ರದ್ದು ಕರಿಯರ್ ಇರಂಗಿಲ್ಲ. ಅಂತ ಟೈಮ್ ಒಳಗ ಈ ಒಂದು ದೇಶದ ಯೂತ್ಸ್ ಅದಾರಲ್ಲ, ಏನು ಯಂಗ್ಸ್ಟರ್ಸ್ ಡಿಪ್ರೆಷನ್ ಒಳಗ್ ಹೊಂಟಾರು ಅಂಡ್ ಅನ್ಎಂಪ್ಲಾಯ್ಮೆಂಟ್ ಇಂದ ಸಮಸ್ಯೆಯಿಂದ ಅವರು ತ್ರಾಸ್ ಮಾಡ್ಕೊಳಿಕತ್ತಾರು. ಇದರಿಂದ ದೇಶಕ್ಕನ ಸಮಸ್ಯೆ ಆಗ್ತದ. ಈ ಕಾರಣದಿಂದ 1 ವರ್ಷದ ಪ್ರೊಸೆಸ್ ಏನೈತ್ಲಾ ಎಕ್ಸಾಮಿನೇಷನ್ ಅದನ್ನ 6 ತಿಂಗಳಿಗೆ ರೆಡ್ಯೂಸ್ ಮಾಡ್ರಿ. ಒಂದ್ ಎಕ್ಸಾಮ್ ಪ್ಯಾಟರ್ನ್ ಹಿಂಗ್ ರೆಡಿ ಮಾಡ್ರಿಲ್ಲ, 6 ತಿಂಗಳದೊಳಗ ಪ್ರಿಲಿಮ್ಸ್, ಮೇನ್ಸ್ ಅಥವಾ ಏನೋ ಒಂದು ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು 6 ತಿಂಗಳದಾಗ ಒಟ್ಟ UPSC IAS ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ 6 ತಿಂಗಳೊಳಗ ಪ್ರೊಸೆಸ್ ಪೂರ್ತಿ ಮುಗಿಬೇಕು. ಸೊ ಈ ಒಂದು ಡಿಸ್ಕಷನ್ ನಡೆದೈತಿ, ಬಟ್ ಫೈನಲ್ ಡಿಸಿಷನ್ ಇನ್ನೂವರೆಗೂ ಬಂದಿಲ್ಲ. ಇದು UPSC ಗೆ ಒಂದು ಸಜೆಷನ್ ಪಾರ್ಲಿಮೆಂಟರಿ ಕಮಿಟಿ ಕೊಡತದ ಅಂಡ್ ಪಾರ್ಲಿಮೆಂಟ್ ಒಳಗ್ ಡಿಸ್ಕಷನ್ ನಡೆಯತೈತಿ. ದೆನ್ ಸೆಕೆಂಡ್, ಬಹಳ ಜನ ಕೇಳಲಿಕತ್ತಾರ ಸಿಲೆಬಸ್ ಚೇಂಜ್ ಆಗ್ತದೇನಾ 2025 ಅಂತ. ಸಿಲೆಬಸ್ ಚೇಂಜ್ ಆಗೋದ್ರ ಬಗ್ಗೆ ಯಾವುದೇ ರೀತಿ ಎಲ್ಲೂ ಇನ್ಫಾರ್ಮೇಶನ್ UPSC ಕಡೆಯಿಂದ ಆಗಿರ್ಬೋದು ಅಥವಾ ಒಂದು ಪಾರ್ಲಿಮೆಂಟರಿ ಕಮಿಟಿಯಿಂದ ಆಗಿರ್ಬೋದು ಬಂದೇ ಇಲ್ಲ. ಸಿಲೆಬಸ್ ಚೇಂಜ್ ಬಗ್ಗೆ ಯಾವುದೇ ರೀತಿ ಡಿಸ್ಕಷನ್ ಅನ್ನು ನಡೆಯಾಕತ್ತಿಲ್ಲ. ಏನಿದ್ರು ಒಂದು ಟೈಮ್ ನ 1 year ದಿಂದ 6 ತಿಂಗಳಿಗೆ ರೆಡ್ಯೂಸ್ ಮಾಡ್ರಿ, ಸೊ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತೈತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆದದ ಹೊರತು ಸಿಲೆಬಸ್ ಚೇಂಜ್ ಬಗ್ಗೆ ಯಾವುದೇ ರೀತಿ ಒಂದು ಡಿಸಿಷನ್ ಆಗಿರ್ಬೋದು, ಡಿಸ್ಕಷನ್ ಏನು ನಡೆಯಾತಿಲ್ಲ. ಸೊ ಇವಾಗ ಏನ್ ಸಿಲೆಬಸ್ ಐತ್ಲಾ ಅದನ್ನ ಕಂಟಿನ್ಯೂ ಇರ್ತೈತಿ. ಇನ್ ಕೇಸ್ UPSC ಸಿಲೆಬಸ್ ಒಳಗ ಏನಾರ ಚೇಂಜಸ್ ಮಾಡೋದಿತ್ತಂದ್ರ 1 year 2 year ಬಿಫೋರ್ ಅದ್ ಅಪ್ಡೇಟ್ ಮಾಡ್ತದ ಒಂದು ವೆಬ್ಸೈಟ್ ಒಳಗ. ಯಾಕಂದ್ರೆ ವಿದ್ಯಾರ್ಥಿಗಳು ಅದ್ರ ಸಲುವಾಗಿ ಕೆಲಸ ಬಿಟ್ಟು ಕಸ ಇರೋಂತ ಪ್ರೈವೇಟ್ ಕರಿಯರ್ ಎಲ್ಲ ಬಿಟ್ಟು ಕಸ ಪ್ರಿಪೇರ್ ಮಾಡ್ತಿರ್ತಾರ ಅಂದ ಕೂಡಲೇ 1 year ಮೊದ್ಲಂತ್ರು ಅದು ಅಪ್ಡೇಟ್ ಮಾಡೇ ಮಾಡ್ತದ. ಅಂಡ್ ನನ್ನ ಚಾನಲ್ ಒಳಗೂ ನಾ ಆತರ ಏನ ಅಪ್ಡೇಟ್ ಬಂದ್ರು ನಿಮ್ಗ ಶೇರ್ ಮಾಡ್ತೀನಿ ಆ ಒಂದ್ ಇನ್ಫಾರ್ಮೇಶನ್ ನ. ಸೊ ಸದ್ಯಕ್ಕಂತ್ರು UPSC ಒಂದ್ ಸಿಲೆಬಸ್ ಒಳಗೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲ UPSC ಕಡೆಯಿಂದ. ಸೊ ನೀವು ಆರಾಮಾಗಿ ಏನು ಸಿಲೆಬಸ್ ಆಲ್ರೆಡಿ ಐತ್ಲಾ ಅದನ್ನ ಫೋಕಸ್ ಕೊಟ್ಟು ಸ್ಟಡಿ ಮಾಡ್ಕೊಳ್ರಿ. ಇನ್ನ 2025 ಕುರಿತು ಏನ್ ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ ಅಲ್ಲಿ ಒಂದು UPSC ಹೊಸ ಒಂದು ಅಪ್ಡೇಟ್ ನ ತಗೊಂಡ್ ಬಂದದ. ಮೊದಲೆಲ್ಲ ಏನಿರ್ತಿತ್ತು, ನೀವು ಸೀದಾ ಅಪ್ಲಿಕೇಶನ್ ನ ಹಾಕ್ಬಿಡ್ತಿದ್ರಿ ಅಂಡ್ ಅಡ್ಮಿಟ್ ಕಾರ್ಡ್ ತಗೊಂಡ್ ಕಾಸ್ ನೀವು ಏನು ಎಕ್ಸಾಮ್ ಸೆಂಟರ್ಗೆ ಹೋಗ್ತಿದ್ರಿ, ಎಕ್ಸಾಮ್ ಬರೀತಿದ್ರಿ, ಇಷ್ಟ ಮುಗಿತಿತ್ತು. ಬಟ್ ಇವಾಗ ಏನೈತಂದ್ರ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗನ ಆಧಾರ್ ಲಿಂಕ್ ಮಾಡ್ಬೇಕು. ಮೊದಲೇನಿತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಮುಗಿತಿತ್ತು, ಕರೆ ಈಗ ಅದಕ್ಕ ಆಧಾರ್ ಲಿಂಕ್ ಮಾಡ್ಬೇಕು ಅಂಡ್ ಬಯೋಮೆಟ್ರಿಕ್ಸ್ ಎಲ್ಲ ಮಾಡ್ಬೇಕು. ಜೊತೆಗೆ ನಿಮ್ದೊಂದು ಏನ್ ಅಡ್ಮಿಟ್ ಕಾರ್ಡ್ ಬರ್ತೈತ್ಲಾ ಅದ್ರೊಳಗೊಂದು QR ಕೋಡ್ ಅನ್ನು ಇರ್ತೈತಿ. ಯಾವಾಗ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ತಿರಲ್ಲ ಆ ಅಡ್ಮಿಟ್ ಕಾರ್ಡ್ ಒಳಗ ಲೈವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಆ ಇಮೇಜ್ ಒಳಗ ಆ ಅಡ್ಮಿಟ್ ಕಾರ್ಡ್ ಒಳಗಿರೋ ಫೋಟೋ ಒಳಗಿರೋರು ನೀವು ಇಬ್ರು ಒಂದೇ ಅಂತ ಕನ್ಫರ್ಮ್ ಮಾಡ್ಕೋತಾರು. ಅಂಡ್ AI ಬೇಸ್ಡ್ CCTV ಕ್ಯಾಮ್ರಾಸ್ ಗಳನ್ನ ಯೂಸ್ ಮಾಡ್ಕೋತಾರು ಅಂಡ್ ಬಯೋಮೆಟ್ರಿಕ್ ಫಿಂಗರ್ಸ್ ಐ ಎಲ್ಲ ಚೆಕ್ ಮಾಡ್ತಾರು. ಯಾಕ ಇಷ್ಟು ಸ್ಟ್ರಿಕ್ಟ್ ನಿಮ್ಗೆ ಗೊತ್ತಿರ್ಬೋದು, UPSC ಜೊತೆ ಒಂದು ಸ್ಕ್ಯಾಮ್ ಆಗಿತ್ತು. ಒಬ್ರ ಕ್ಯಾಂಡಿಡೇಟ್ ಪೂಜಾ ಖೇಡ್ಕರ್ ಅಂತ ಹೇಳಿ ಅವರು ಒಂದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಇಂದ UPSC ಎಕ್ಸಾಮ್ ಬರ್ದಿದ್ರು. ಹಿಂಗಾಗಿ ಇನ್ನು ಮುಂದೆ ಯಾವುದೇ ರೀತಿ ತಪ್ಪುಗಳು UPSC ಕಡೆಯಿಂದ ಆಗಬಾರದು, ಪರ್ಫೆಕ್ಟ್ ಅನ್ನ ಪ್ರೊಸೆಸ್ ಹೋಗ್ಬೇಕು ಅನ್ನೋ ಸಲುವಾಗಿ ಈ ಒಂದು ಎಕ್ಸಾಮ್ ಸೆಂಟರ್ ಒಳಗ ಅಂಡ್ ಅಪ್ಲಿಕೇಶನ್ ಹಾಕೋದು ಒಂದ್ ವಿಷಯದೊಳಗ UPSC ಒಂದು ಹೊಸ ಅಪ್ಡೇಟ್ ನ ಮಾಡೈತಿ. ಅಂಡ್ 2025 ಇಂದ ಈ ಒಂದ್ ಎಲ್ಲಾ ಪ್ರೊಸೆಸ್ಗಳು ಸ್ಟಾರ್ಟ್ ಆಗೋವದಾವು. ಸೊ ಈ ತರ ಚೀಟ ಮೋಸ ಮಾಡ್ಲಿಕ್ಕೆ ಯಾರಿಗೂ ಅವಕಾಶ ಆಗಂಗಿಲ್ಲ. ಇದೊಂದು ಒಳ್ಳೆಯ ಬದಲಾವಣೆ. ಸೊ ಇದೇ ತರ ಮತ್ತಷ್ಟು ಇಂಪಾರ್ಟೆಂಟ್
ಇನ್ಫಾರ್ಮೇಶನ್ ಸಲುವಾಗಿ ಇನ್ನವರೆಗೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.